2026 ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಗ್ರಹಗಳು ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. 2026ರಲ್ಲಿ ವೃಷಭ ರಾಶಿಯವರಿಗೆ ಏನೆಲ್ಲ ಗ್ರಹಗಳ ಬದಲಾವಣೆಯಿಂದ ಏನೆಲ್ಲ ಫಲಾನುಫಲಗಳು ಕೊಡ್ತಾ ಹೋಗ್ತವೆ ಅಂತ ನೋಡೋಣ. ನೋಡಿ ಮೊದಲಿಗೆ ಜನವರಿ ತಿಂಗಳಲ್ಲಿ, ಜನವರಿ ಅಂದರೆ ಎಲ್ಲರೂ ಕಾತರವಾಗಿ ಕಾಯ್ತಾ ಇರೋಂಥ ಒಂದು ತಿಂಗಳಾಗಿರುತ್ತೆ. ಇದೇ ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ರಾಶಿಯಾಧಿಪತಿ ಶುಕ್ರ 10ನೇ ಮನೆಯಲ್ಲಿರೋದು, ಮಕರ ರಾಶಿಯಲ್ಲಿರೋದು ಮೊದಲಿಗೆ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಾಗ್ತವೆ. ಯಾಕಂದರೆ ರಾಶಿಯಾಧಿಪತಿ ಶುಕ್ರ 10ನೇ ಸ್ಥಾನದಿಂದ ಒಂದು ಒಳ್ಳೆ ಕೆಲಸದಲ್ಲಿ ಬೆನಿಫಿಟು ಏನು ನಿಮಗೆ ಲಾಭ ಸ್ಥಾನದಲ್ಲಿ ಇರ್ತಾನೆ. ಅದೇ ರೀತಿ ನೋಡಿ ಗುರು ಜನವರಿ ತಿಂಗಳಲ್ಲಿ ವೃಷಭ ರಾಶಿಗೆ 2ನೇ ಮನೆಯಲ್ಲಿದ್ದು ಆಲ್ರೆಡಿ ವೃಷಭ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಶನಿಯ 3ನೇ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದೀರಾ. ವೃಷಭ ರಾಶಿಯವರು ಒಂದು ಸಣ್ಣ ಒಂದು ಇದರಿಂದ ಅವಮರ್ಯಾದೆ ಆಗೋದು, ಅಥವಾ ಯಾರಾದರೂ ಫ್ರೆಂಡ್ಸು ಅಥವಾ ನಿಮ್ಮ ಒಂದು ಕುಟುಂಬ ಸ್ಥಾನದಲ್ಲಿ ಗಲಾಟೆ ಆಗೋದು, ಇದೆಲ್ಲವನ್ನು ನಡೀತಾ ಬಂದಿದೆ. 2026ನೇ ಇಸ್ವಿಯಲ್ಲಿ ವೃಷಭ ರಾಶಿಯವರಿಗೆ ಗ್ರಹಗಳ ಬದಲಾವಣೆಯಿಂದ 12 ತಿಂಗಳಲ್ಲಿ ಯಾವ ಫಲಾನುಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ ಮೊದಲಿಗೆ ರಾಶಿಯಾಧಿಪತಿ ಶುಕ್ರ ಜನವರಿ ತಿಂಗಳಲ್ಲಿ ಫಸ್ಟ್, ಯಾಕಂದರೆ ಎಲ್ಲರೂ ಕಾತರವಾಗಿ ಕಾಯ್ತಿರೋದೇ ಈ ಜನವರಿಯ ಒಂದು ತಿಂಗಳಲ್ಲಿ. ವೃಷಭ ರಾಶಿಯಾಧಿಪತಿ ಶುಕ್ರ ಮಕರ ರಾಶಿಗೆ ಬರೋದ್ರಿಂದ ಎಲ್ಲೋ ಒಂದು ಕಡೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ 9 ಮತ್ತು ಕುಂಭರಾಶಿಗೆ ಎಂಟರ್ ಆಗ್ತಾರೆ. ಕುಂಭರಾಶಿಗೆ ಜನವರಿ ತಿಂಗಳು 13ರ ನಂತರ ಬರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ 9, 10 ಕೆಲಸದ ವಿಚಾರ ಆಗಿರ್ಬೋದು, ಮತ್ತು ನಿಮ್ಮ ಹಿರಿಯರ ನಿಮ್ಮ ಕುಟುಂಬದ ಸ್ಥಾನ ಆಗಿರ್ಬೋದು, ನಿಮ್ಮ ಭಾಗ್ಯಸ್ಥಾನ ಆಗಿರ್ಬೋದು, ನಿಮ್ಮ ದುಡ್ಡು ಕಾಸು ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿ ಸುಧಾರಿಸ್ತಾ ಹೋಗುತ್ತೆ, ಡೆವಲಪ್ ಆಗ್ತೀರಾ. ಅದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು
ಕೂಡ ನಿಮ್ಮ ಮನೆಯ ಪ್ರಾಪರ್ಟಿ ವಿಷಯದಿಂದ ಹಿಡಿದು ನಿಮ್ಮ ಆರ್ಥಿಕ ಸಮಸ್ಯೆ, ನಿಮ್ಮ ಏನು ಕೆಲಸ ಕಾರ್ಯ, ನಿಮ್ಮ ಸಂಸ್ಥೆ, ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿರೋರಿಗೂ ಜನವರಿ ತಿಂಗಳು ವೃಷಭ ರಾಶಿಯವರಿಗೆ ಒಂದು ಲಕ್ ಅಂತ ಹೇಳ್ಬೋದು. ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಧನಸ್ಥಾನ 2ನೇ ಮನೆಯಲ್ಲಿ ಗುರುವಿನ ಒಂದು ಗುರುವಿನ ಒಂದು ಆಕರ್ಷಣೆ ಕೂಡ ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಆಗ್ತಾ ಹೋಗುತ್ತೆ. 6ನೇ ತಿಂಗಳು ಅಂದರೆ 6ನೇ ತಿಂಗಳ ನಂತರ ಗುರು ಬದಲಾವಣೆ ಆಗುತ್ತೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುವಿನ ಸಂಚಾರ ಆಗುತ್ತೆ. ನಂತರ ಆ ಗುರುವಿನ ಸಂಚಾರ ಆದಮೇಲೆ ಅಂದರೆ ಗುರುವಿನ ಬದಲಾವಣೆ ಆದಮೇಲೆ ಇದೇ ಗುರು ಮತ್ತೆ 10ನೇ ತಿಂಗಳಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬದಲಾಗ್ತಾ ಹೋಗ್ತಾರೆ. ಈ ವರ್ಷದಲ್ಲಿ 2 ಗುರುವಿನ ಬದಲಾವಣೆ, 2 ಸತಿ ಗುರುವಿನ ಬದಲಾವಣೆ ಆದಾಗ ನೋಡಿ, ಇದೇ ಗುರುವಿನ ಬದಲಾವಣೆ 3ನೇ ಮನೆಗೆ ಬಂದಾಗ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಮಿತ್ರವರ್ಗದಿಂದ ತುಂಬ ಸಹಾಯ, ಆಪ್ತರಾಗೋದು, ಹೊಸ ಫ್ರೆಂಡ್ಸ್ ಸಿಕ್ಕೋದು, ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕೋದು. ಮತ್ತು ನೋಡಿ, ಗುರುವಿನ ದೃಷ್ಟಿ ಬಂದು ನಿಮಗೆ 5ನೇ ಮನೆ ಅಂದರೆ ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಇರೋ ಕಡೆಯಿಂದ ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಬೀಳ್ತಾ ಹೋಗುತ್ತೆ. ಅಲ್ಲಿ ಸಪ್ತಮ ಸ್ಥಾನ ತುಂಬ ಬಲವಾಗ್ತಾ ಹೋಗುತ್ತೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗುತ್ತೆ. ಯಾರೆಲ್ಲ ಯಾರನ್ನಾದರೂ ಇಷ್ಟಪಟ್ಟಿರ್ತೀರ, ಲವ್ ಮಾಡಿರ್ತೀರ, ಪ್ರೀತಿಸಿರ್ತೀರ, ಅವರೆಲ್ಲರ ಮ್ಯಾರೇಜ್ ಕೂಡ ಸಕ್ಸಸ್ ಆಗುತ್ತೆ. ಅವರ ಪ್ರೀತಿ ಪ್ರೇಮಕ್ಕೆ ತುಂಬ ಒಳ್ಳೆ ಬಲ ಕೂಡ ಬರ್ತಾ ಹೋಗುತ್ತೆ. ಅದೇ ರೀತಿ ಗುರುವಿನ ದೃಷ್ಟಿ ಮಕರ ರಾಶಿಯ ಮೇಲೆ ಬೀಳೋದ್ರಿಂದ, ಮಕರ ರಾಶಿ ಅಂತ ಅಂದರೆ 9ನೇ ಮನೆ ಭಾಗ್ಯಸ್ಥಾನ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಆಲ್ ಓವರ್ 2026ನೇ ಇಸ್ವಿಯಲ್ಲಿ ನಿಮ್ಮ ದುಡ್ಡು ಕಾಸಾಗಿರ್ಬೋದು, ನಿಮ್ಮ ಸಂಸ್ಥೆ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಎಲ್ಲವೂ ಕೂಡ ಸುಧಾರಿಸ್ತಾ ಹೋಗುತ್ತೆ. ಎಲ್ಲದರಲ್ಲೂ ಒಳ್ಳೆ ಛಾಪನ್ನು ಮೂಡಿಸ್ತಾ ಹೋಗ್ತೀರಾ 2026. ಅದರಲ್ಲೂ ನೋಡಿ, ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರದವರು ನೀವೇನು ಅಂದ್ಕೊಂಡ್ರೆ ಈ 3 ನಕ್ಷತ್ರದವರು ಎಲ್ಲ ಕೆಲಸ ಕಾರ್ಯಗಳಲ್ಲೂ ತುಂಬ ಮುನ್ನುಗ್ಗಿ ನಡೀತೀರಾ ಅಂತ ಹೇಳ್ತೀನಿ. 2026 ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ತರುವಂಥ ಯೋಗ ನಿಮ್ಮದಾಗಿದೆ.